ಬೆಂಗಳೂರಿನ ಜನಗಳು ಖುಷಿ ಪಟ್ಟಿದ್ದಾರೆ. ಈ ಪ್ರಾಯದಲ್ಲಿ ಇವರಿಷ್ಟು ಟ್ಯಾಲೆಂಟ್ ಆಗಿ ಮಾರಿದಕ್ಕೆ ಭಾರಿ ಖುಷಿ ಆಗಿದೆ. ಹೌದು, ಇಲ್ಲಿ ತುಂಬಾ ಫುಡ್ ಕೋರ್ಟ್ ನೋಡಿದೆ, ಜನ ಜಾಸ್ತಿ ನಿಮ್ಮ ಅಂಗಡಿ ಮುಂದೆನೇ ಇದ್ದಾರೆ. ಎಂತ ಮ್ಯಾಜಿಕ್ ಮಾಡಿದ್ದೀರಾ? ಇಲ್ಲ, ರುಚಿಯಾಗಿ ಬಂದದು ಸರ್. ನಮ್ಮ ಅಶೋಕ್ ರೈ ಸರ್ನ ಕಂಬಳಕ್ಕೆ ಬಂದ ಮೇಲೆ ನಾನು ಆಲ್ರೆಡಿ ಬೆಂಗಳೂರಿನಲ್ಲಿ ಫೇಮಸ್ ಆಗಿದ್ದೇನೆ. ಮಂಗಳೂರು ಆಗಿರ್ಬೋದು, ಕರ್ನಾಟಕದ ಕರಾವಳಿ ಭಾಗಗಳಲ್ಲಿ ಆಟ, ನೇಮ, ಕೋಲ, ತಂಬಿಲ, ಉರುಸು, ಜಾತ್ರೆ, ಸಾಂತಮಾರಿ ಏನೇ ಇರಲಿ, ಅಲ್ಲಿ ಬರೀ ಚರುಮುರಿ ತಿನ್ನೋದಕ್ಕೆ ಅಂತಾನೆ ಒಂದಷ್ಟು ಜನ ಏನು ಆ ಒಂದು ಉತ್ಸವಗಳಲ್ಲಿ ಭಾಗವಹಿಸ್ತಾರೆ. ನನ್ನ ಅಕ್ಕಪಕ್ಕದಲ್ಲಿ ಇಬ್ಬರು ಅಕ್ಕ ತಂಗಿ, ನೀವಿಬ್ಬರು. ಹೌದು, ಇವರನ್ನು ನೋಡ್ಬೋದು. ಇವರು ಮಂಗಳೂರಿಂದ ಇವತ್ತು ಬೆಂಗಳೂರಿನ ರಾಜಧಾನಿ ಅಷ್ಟೇ ಅಲ್ಲ, ಬೆಂಗಳೂರಿನ ವಿಧಾನಸೌಧದ ಅಂಗಳದಲ್ಲೇ ಚರ್ಮುರಿ ಮಾರಾಟ ಮಾಡ್ತಾ ಇದ್ದಾರೆ. ಗ್ರಾಹಕರು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಬೆಂಗಳೂರಲ್ಲೂ ಕೂಡ ಚರ್ಮುರಿ ಇದೆ, ಆದರೆ ಇಲ್ಲಿ ಹೆಸರು ಬೇರೆ ಥರ ಇದೆ, ಚರ್ಮುರಿ. ಮತ್ತೆ ಟೇಸ್ಟಲ್ಲೂ ಕೂಡ ಒಂಚೂರು ಚೇಂಜಸ್ ಇದೆ ಅಲ್ವಾ? ಆದರೆ ಇವರ ಈ ಮಂಗಳೂರಿನ ಚರ್ಮುರಿಯ ಚಮತ್ಕಾರಕ್ಕೆ ಇವತ್ತು ಬೆಂಗಳೂರಿನ ಜನ ಮನ ಸೋತಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸ್ಟೋರಿ ಏನಿದೆ ಬನ್ನಿ ನೋಡೋಣ. ನನಗೆ ನೋಡಿ, ಇಷ್ಟು ವರ್ಷಕ್ಕಿಂತಲೂ ನಮ್ಮ ರಾಜಧಾನಿಯಲ್ಲಿ ಚರ್ಮುರಿ ಮಾಡಲಿಕ್ಕೆ ನಮ್ಮ ಸರ್ನವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಸಾಹೇಬ್ರು, ಸ್ಪೀಕರ್ ಸರ್, ಯು ಟಿ ಖಾದರ್ ಸರ್, ಆಮೇಲೆ ಸಿದ್ದರಾಮಯ್ಯನವ್ರ ಸರ್, ಆಮೇಲೆ ನಮ್ಮ ಪುತ್ತೂರಿನ ಇವತ್ತು ಅವರಿಗೆ ಕಂಬಳದ ಗೌಜಿ ನಮ್ಮ ಅಶೋಕ್ ರೈ ಸರ್ನ ಕಂಬಳಕ್ಕೆ ಬಂದ ಮೇಲೆ ನಾನು ಆಲ್ರೆಡಿ ಬೆಂಗಳೂರಿನಲ್ಲಿ ಫೇಮಸ್ ಆಗಿದ್ದೇನೆ. ಆದರೂ ಕೂಡ ಇವತ್ತು ಫುಲ್ಲು ವೈರಲ್ ಆಗಲಿಕ್ಕೆ ಕಾರಣ ಮಾತಾಡ್ತಾ ಇದ್ದಾರೆ, ಚರ್ಮುರಿ ಮಾತಾಡ್ತಾ ಇದ್ದಾರೆ, ಅಷ್ಟು ಬಿಸಿ ಇದ್ದಾರೆ. ತುಂಬಾ ಚೆನ್ನಾಗಿದೆ ವ್ಯಾಪಾರ ಎಲ್ಲ. ವ್ಯಾಪಾರ ನನಗೆ ನಮ್ಮ ಮಂಗಳೂರಿಗಿಂತಲೂ 100% ಹೆಚ್ಚಾದ್ರೆ, ಆದರೂ ಬೆಂಗಳೂರಿನ ಜನಗಳು ಖುಷಿ ಪಟ್ಟಿದ್ದಾರೆ. ಈ ಪ್ರಾಯದಲ್ಲಿ ಇವರಿಷ್ಟು ಟ್ಯಾಲೆಂಟ್ ಆಗಿ ಮಾರಿದಕ್ಕೆ ಭಾರಿ ಖುಷಿ ಆಗಿದೆ. ಬರ್ತೀನಿ ಅಲ್ಲಿ. ನಿಮ್ಮ ಹೆಸರೇನು, ಊರು ಯಾವುದು? ನಮ್ಮ ಊರು ತೊಕ್ಕೊಟ್ಟು ಸರ್. ಓಕೆ. ಆಮೇಲೆ ಸರ್ ನಿಮ್ಮ ಹೆಸರು? ಲಕ್ಷ್ಮಿ. ಇನ್ನೊಬ್ರು ಅಜ್ಜಿ ಇದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ಹೇಳಿ ಅಜ್ಜಿ, ಬೆಂಗಳೂರಿನ ರಾಜಧಾನಿಯಲ್ಲಿ ಚರ್ಮುರಿ ಮಾಡ್ತಾರೆ ವಿಧಾನಸೌಧದಲ್ಲಿ. ಹೌದು, ನಮಗೆ ಫಸ್ಟ್ ಟೈಮ್ ನಮಗೆ ಸ್ಪೀಕರ್ ಮಾಡಿದ ಕಾರಣ ನಮ್ಗೆ ಇಷ್ಟು ಒಂದು ಹೆಮ್ಮೆಯಿಂದ ಅವರು ನಮಗೆ ಒಂದು ಕೈ ಬಿಡಿಯಲಿಲ್ಲ. ನಿಮ್ಮನ್ನ ಕರೆದದ್ದ ನೀವೇ ಅಲ್ಲ, ಹೇಳಿದ್ದ? ನಾವು ಎಂತಂತೇಳಿ ಅರ್ಥ ಸ್ಪೀಕರು ಬೇರೆ ಇದರಲ್ಲಿ ಕರೀತಾರೆ. ನಾವು ಅವರು ಎಷ್ಟು ವರ್ಷದಿಂದ ಚರ್ಮುರಿ ಮಾಡ್ತಾ ಇದ್ದಾರೆ? ನಾನೊಂದು 20 ವರ್ಷ, ಅವರೊಂದು 40 ವರ್ಷ ಆಯಿತು. ನಮ್ಮ ತಂಗಿ ಅವರದ್ದೇ ಫೇಮಸ್. ನಾನು ಅವರೊಟ್ಟಿಗೆ ಹೆಲ್ಪಿಗೆಲ್ಲ ಬಂದು ನನಗೆ ತುಂಬ ಗೊತ್ತಾದದಷ್ಟೇ. ನಿಮ್ಮ ಮಂಗಳೂರಿನ ರುಚಿ ಬೆಂಗಳೂರಿನವ್ರಿಗೆ ಇಷ್ಟ ಆಗುತ್ತಾ? ಆಗಬೇಕಲ್ಲ, ನಾವು ಹಾಗೆ ಎಲ್ಲ ಮಂಗಳೂರದ್ದೇ ತಂದದ್ದು ಸರ್. ಏನೆಲ್ಲ ಹಾಕ್ತೀರಾ ಚರ್ಮುರಿಗೆ? ಚರ್ಮುರಿಗೆ ತೆಂಗಿನೆಣ್ಣೆ, ಉಪ್ಪು, ಮತ್ತು ಕಡಲೆ, ಮತ್ತು ಮೆಣಸುಡಿ, ಚರ್ಮುರಿ ಹುಡಿ, ತೆಂಗಿನೆಣ್ಣೆ, ಕೊತ್ತಂಬರಿ ಸೊಪ್ಪು, ಮಾವಿನ ಹಣ್ಣು ಒಂದು ವಸ್ತು ಕೆಮಿಕಲ್ ಎದುರಿಗೆ ಎಲ್ಲ ಮಾಡಿ ಕೊಡುವುದು. ಎಂಥ ಕೆಮಿಕಲ್ ಇಲ್ಲ, ಮಾವಿನಕಾಯಿ ಎಲ್ಲ ಹಾಕಿ ನಾವು ಕೊಡುವುದು. ಆದ ಕಾರಣ ಜನರು ನಮ್ಮನ್ನು ತಿಂದು. ಇಲ್ಲಿ ತುಂಬಾ ಫುಡ್ ಕೋರ್ಟ್ ನೋಡಿದೆ, ಜನ ಜಾಸ್ತಿ ನಿಮ್ಮ ಅಂಗಡಿ ಮುಂದೆನೇ ಇದ್ದಾರೆ. ಮ್ಯಾಜಿಕ್ ಮಾಡಿದ್ದೀರಾ? ಇಲ್ಲ, ರುಚಿಯಾಗಿ ಬಂದದು ಸರ್. ಬೆಂಗಳೂರಲ್ಲೂ ಕೂಡ ಚರ್ಮುರಿ ಸಿಗುತ್ತೆ, ಆದ್ರೆ ಈ ತರ ಇರಲ್ಲ. ಹೌದಂತೆ, ಅದು ಗೊತ್ತಿಲ್ಲ ಸರ್. ಇದು ಊರಿದು ಕಡ್ಲೆ ಎಲ್ಲ ನಮ್ಮ ಮಂಗಳೂರಿದೇ ತಂದ ಸರ್. ದೇವರ ದಯದಲ್ಲಿ ನಾವು ಎಲ್ಲರೂ ನಮಗೆ ಹಣ ಮುಖ್ಯ ಅಲ್ಲ, ನಮಗೆ ಜನರ ಪ್ರೀತಿ ಮುಖ್ಯ. ಹಣ ನಾವು ತಂದಕ್ಕಿಂತ ಸಂಪಾದನೆ ಇನ್ನೆಲ್ಲ ನೋಡ್ಬೇಕು, ಲೆಕ್ಕ ಎಲ್ಲ ಮಾಡಬೇಕು. ಲಾಸ್ ಆಗಬಾರ್ದಲ್ಲ. ನಾವು ಬಸ್ಸಿಗೆ ಬಂದದ್ದು, ನಾವು 4 ಜನ ಖರ್ಚು, ನಾವು ನಾವು ಪ್ರೀತಿಗೆ ಕರೆದದಕ್ಕೆ ಬಂದದ್ದು ಅಷ್ಟೇ. ಆಗ್ತದೆ. ನಾನು ಕೃಷ್ಣಮ್ಮ. ಹೌದು, ಕುಡ್ಲದಾರತಿ ಒಪ್ಪೇರು ತುಕ್ಕೊಡ್ದಾರು ಅಂದು ಸರ್. ಬತ್ತೇರು ಕೋಡ ಬತ್ತು ಬೋತೇರು ಸರ್. ಆವಿ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ, ಮನೆಯಲ್ಲಿ ಮಾಡಿದ ಥರನೇ ಇದೆ. ಹೌದು, ಫಸ್ಟ್ ಟೈಮ್ ತಿಂತಾ ಇರೋದು. ಬೆಂಗಳೂರು ಚರ್ಮುರಿಗೆ ಇಲ್ಲಿ ಬೇಲ್ಪುರಿ ತಾನೆ. ಚುರ್ಮುರಿ ಅಂದರೆ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಇದು ಮಾಡ್ತಾರೆ. ಇಲ್ಲಂದರೆ ಇದು ಟೈಪೇ ಬೇರೆ, ಇದು ಕೊಬ್ಬರಿ ಎಣ್ಣೆ. ಹೇಳಿ ಸರ್, ತುಂಬ ಚೆನ್ನಾಗಿದೆ ಚುರ್ಮುರಿ. ಇದು ಕೊಬ್ಬರಿ ಎಣ್ಣೆ
ಎಣ್ಣೆಯಿಂದ ಮಾಡಿದ್ದಾರೆ. ನಮ್ಮ ಮಂಗಳೂರು ಕಡೆ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಹಾಕೋದು. ಎಕ್ಸಾಕ್ಟ್ ಅದೇ ಥರ ಇದೆ. ಇಲ್ಲಿ ಎಲ್ಲ ಬೆಲ್ಲ ಹಾಕ್ತಾರೆ, ಅದು ಬೇಲ್ಪುರಿ ಅಂತ ಆಗುತ್ತೆ. ಇಲ್ಲ ಹಾಗಿಲ್ಲ, ತುಂಬ ಚೆನ್ನಾಗಿದೆ. ಚರ್ಮುರಿ ತಿಂದವರು ಹೇಳಬೇಕು, ಕಮೆಂಟ್ ಮಾಡಬೇಕು, ಹೇಗೆ ಉಂಟಂತ ನಮ್ಮ ಹತ್ರ ಹೇಳಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.